ಸುಮಂತ್ ಹತ್ಯೆಯಾಗಿ ಕೆಲವು ದಿನಗಳ ನಂತರ ಧರ್ಮ ಸಂಘರ್ಷ ಚಾನಲ್ನಲ್ಲಿ ಬೆನ್ನಿಗೆ 2 ಎಪಿಸೋಡ್ಗಳು ಪ್ರಸಾರವಾಗಿತ್ತು. ಒಂದು ಸುಮಂತ್ ಹತ್ಯೆಯ ಬಗ್ಗೆ, 2 ಸುಮಂತ್ ಹತ್ಯೆಯ ಹಿನ್ನೆಲೆಯಲ್ಲಿ ಇರುವ ಕೆಲವು ಸಂಶಯಗಳ ಬಗ್ಗೆ. ಆ ಸಂಶಯಗಳು ಬೆಟ್ಟು ಮಾಡಿದ್ದು ಸುಮಂತನ ಸಹೋದರ ಸುದರ್ಶನ ಅಂತಾರೆ. ಸುಮಂತ್ ಹತ್ಯೆಗೆ ಬೇರೆ ಯಾವುದೇ ಕಾರಣಗಳು ಇರಲಿಲ್ಲ. ಆತ ಪ್ರತಿಭಾವಂತನಾಗಿದ್ದ, 9ನೇ ತರಗತಿಯಲ್ಲಿ ಕಲಿಯುತ್ತಿದ್ದ. 8ನೇ ತರಗತಿಯಲ್ಲಿ ಇದ್ದಾಗ ಆತ ಆವಿಷ್ಕರಿಸಿದಂತಹ ವಿಜ್ಞಾನ ಮಾದರಿಗೆ ರಾಜ್ಯ ಮಟ್ಟದಲ್ಲಿ 2ನೇ ಬಹುಮಾನ ಬಂದಿತ್ತು. ಆತ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದ್ದ. ಫೆಬ್ರವರಿ 6ರಂದು ಅಹಮದಾಬಾದಿನಲ್ಲಿ ನಡೆಯಲಿದ್ದಂತಹ ಪ್ರದರ್ಶನಕ್ಕೆ ತನ್ನ ಶಿಕ್ಷಕ ಕೃಷ್ಣಪ್ರಸಾದ್ ಅವರೊಂದಿಗೆ ಆತ ವಿಮಾನದಲ್ಲಿ ಹಾರಬೇಕಿತ್ತು. ಆದರೆ ದುರ್ವಿಧಿ ಆತನನ್ನು ಅದಕ್ಕಿಂತ 20 ದಿನಗಳ ಮೊದಲು ಕರೆದುಕೊಂಡು ಹೋಯಿತು. ಸುಮಂತ್ ಮನೆಯಿಂದ ಹೊರಟದ್ದನ್ನು ಮನೆಯಲ್ಲಿ ಇದ್ದವರು ಯಾರು ಗಮನಿಸಲಿಲ್ಲ. ಯಾಕಂದರೆ ಆ ಮುಂಜಾನೆಯ ವೇಳೆಗೆ ಅವರೆಲ್ಲರೂ ನಿದ್ರಾವಶರಾಗಿದ್ದರು. ತದನಂತರ ಆತ ನಾಪತ್ತೆಯಾಗಿದ್ದಾನೆ ಎನ್ನುವಂತಹ ಮಾಹಿತಿಗಳು ತೊಳೆದು ಆತ ಅಣ್ಣ ಸುದರ್ಶನ್, ತಂದೆ ಸುಬ್ರಹ್ಮಣ್ಯಕ್ ಇವರು ಹುಡುಕಾಟಕ್ಕೆ ತೊಡಗಿತ್ತು. ಸುಮಂತನ ತಲೆಯ ಭಾಗಕ್ಕೆ ಏಟುಗಳು ಬಿದ್ದಿತ್ತು. ಅದು ಮುಂದಿನಿಂದ ಹೊಡೆದ ರೀತಿಯಲ್ಲಿ ಇರಲಿಲ್ಲ, ಹಿಂದಿನಿಂದ ಹೊಡೆದ ರೀತಿಯಲ್ಲಿ ಇತ್ತು. ಅದು ಸಹ ಕಡಿಮೆ ಭಾರದ ಸೊತ್ತಿನಿಂದ ಹೊಡೆದ ರೀತಿಯಲ್ಲಿಯೂ ಇತ್ತು. ಆದ್ದರಿಂದ ಆತನನ್ನು ಹಿಂಬಾಲಿಸಿಕೊಂಡು ಬಂದು ಹೊಡೆದಿರಬೇಕು ಎನ್ನುವ ಸಂಶಯ ಇತ್ತು. ಘಟನೆ ನಡೆದ ಸ್ಥಳವನ್ನು 2ನೇ ಬಾರಿಗೆ ಪರಿಶೀಲನೆ ಮಾಡಿದಂತಹ FSLನ ಸೋಕೋ ಟೀಮ್ ಮತ್ತು ಫಾರೆನ್ಸಿಕ್ ತಜ್ಞ ವೈದ್ಯರು ತನ್ನ ಅಭಿಪ್ರಾಯದಲ್ಲಿ ಕೆಲವೊಂದು ಅಂಶಗಳನ್ನು ಗಮನಿಸಿದರು. ಅದನ್ನು ತನಿಖಾಧಿಕಾರಿ BG ಸುಬ್ಬುಪುರ್ ಮಠ್ ಅವರೊಂದಿಗೆ ಡಿಸ್ಕಷನ್ ಮಾಡಿದ್ದರು. ಈ ಹಿನ್ನೆಲೆಯಲ್ಲಿ ಧರ್ಮ ಸಂಘರ್ಷ ಯೂಟ್ಯೂಬ್ ಚಾನಲಲ್ಲಿ ಎಪಿಸೋಡ್ ಮಾಡಲಾಗಿತ್ತು. ಆ ಎಪಿಸೋಡು ವ್ಯಾಪಕವಾಗಿ ಚರ್ಚೆಯನ್ನು ಹುಟ್ಟುಹಾಕಿತ್ತು. ಆ ವೇಳೆಗಾಗಲೇ ಸುಮಾರು 10ಕ್ಕೂ ಹೆಚ್ಚು ಯೂಟ್ಯೂಬ್ ಚಾನಲ್ಗಳು ಸ್ಥಳದಲ್ಲಿ ಬೀಡು ಬಿಟ್ಟು ಒಂದಕ್ಕೊಂದು ಪೂರಕವಲ್ಲದ ತನಿಖಾ ವರದಿಗಳನ್ನು ಮಾಡಲು ಮುಂದಾದರು. ಮೊದಲು ನಾಯಿ ಬೊಗಳಿದ ಶಬ್ದವನ್ನು ಹಿಡ್ಕೊಂಡು ನಾಯಿಯ ಬೆನ್ನೇರಿ ಹೊರಟವು. 2 ದಿನಗಳ ನಂತರ ಒಂದು ಆಟೋ ರಿಕ್ಷಕ್ಕೆ ಬೈಕ್ ತಾಗಿದೆ ಎನ್ನುವಂತಹ ಮಾಹಿತಿಯ ಆಧಾರದಲ್ಲಿ ಆಟೋ ರಿಕ್ಷಾವನ್ನು ಬೆನ್ನೇರಿ ಹೊರಟು. ಆದರೆ ಯಾರಿಗೂ ಸಹ ಆಟೋ ರಿಕ್ಷಾ ಯಾರದ್ದು, ಆಟೋ ರಿಕ್ಷಾ ಎಲ್ಲಿ ಹೋಗ್ತಾ ಇತ್ತು, ಆ ಆಟೋ ರಿಕ್ಷಾದಲ್ಲಿ ಇದ್ದವರು ಯಾರು ಎನ್ನುವುದನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಪೊಲೀಸರು ಆಟೋ ರಿಕ್ಷಾವನ್ನು ಕಂಡುಹಿಡಿದರು. ಅದರ ಬಾಗಿಲನ್ನು ತೆಗೆದು FSLಗೆ ಕಳಿಸಿದರು. ಈ ಮಾಹಿತಿಯನ್ನು ಪೊಲೀಸರು ಗೌಪ್ಯವಾಗಿ ಇಟ್ಟಿದ್ದರು. ತದನಂತರ ಬೈಕಿನ ಹಿಂಬದಿಯಲ್ಲಿ ಹೋದರು. ಬೈಕ್ ಯಾರದ್ದು ಎನ್ನುವುದರ ಬಗ್ಗೆ 10 ಹಲವು ದಾರಿಗಳಲ್ಲಿ ತನಿಖೆ ಮಾಡಿದರು. ಆ ಬೈಕಿಗೂ ಸುಮಂತನ ಮನೆಗೂ, ಸುಮಂತ್ ನಡೆದುಕೊಂಡು ಹೋದ ದಾರಿಗೂ, ಸುಮಂತನ ಮೃತದೇಹ ಪತ್ತೆಯಾದಂಥ ಕೆರೆಗೂ ಯಾವುದೇ ಸಂಪರ್ಕ ಇರಲಿಲ್ಲ. ಆದರೂ ಬೈಕಿನ ಹಿಂಬದಿಗೆ ಹೋದರು. ಬೈಕು ಕೇರಳದ್ದು ಎನ್ನುವಂಥ ಮಾಹಿತಿಗಳನ್ನು ಸಂಗ್ರಹಿಸಿದರು. ಪೊಲೀಸರು ಕೇರಳಕ್ಕೂ ಹೋದರು, ಮಂಗಳೂರಿಗೂ ಬಂದರು. ಆದರೂ ಬೈಕ್ ಸಿಕ್ಕಲಿಲ್ಲ.
ತದನಂತರ ಈ ಪ್ರಕರಣ ದಿಕ್ಕು ತಪ್ತದೆ ಅಂತ ಹೇಳಿ ಸ್ಥಳೀಯ ಕಮ್ಯುನಿಸ್ಟ್ ಪಕ್ಷದ ಮುಂದಾಳುಗಳು ಬೆಳ್ತಂಗಡಿಯಲ್ಲೊಂದು ಪ್ರತಿಭಟನಾ ಸಭೆ ಮಾಡಿದರು. ಪ್ರಕರಣವನ್ನು ಬೇರೆ ಕಡೆಗೆ ತಿರುಗಿಸುವಂತಹ ಪ್ರಯತ್ನವನ್ನು ಮಾಡಿದರು. ಅಂತಹ ಸಂದರ್ಭದಲ್ಲಿ ಧರ್ಮ ಸಂಘರ್ಷ ಚಾನಲ್ನಲ್ಲಿ ಬಂದಂಥ ಸುದ್ದಿ ಇಡೀ ಪ್ರಕರಣದ ದಿಕ್ಕನ್ನು ಮತ್ತೊಂದು ಕಡೆಗೆ ತಿರುಗಿಸಿತು. ಆ ಸಂದರ್ಭದಲ್ಲಿ ಸುಮಂತ್ ಹತ್ಯೆ ಪ್ರಕರಣದಲ್ಲಿ ಸಕ್ರಿಯವಾಗಿ ತನಿಖೆಯಲ್ಲಿ ತೊಡಗಿಸಿಕೊಂಡಂತಹ ಕೆಲವರು ಪೊಲೀಸರೊಂದಿಗೆ ಯಾವುದೇ ರೀತಿಯ ನಿಷ್ಕರ್ಷಣೆಯನ್ನು ಮಾಡದೆ ಪ್ರಕಟಗೊಂಡ ಯೂಟ್ಯೂಬ್ ಚಾನಲಲ್ಲಿ ಏನೆಲ್ಲ ಅಂಶಗಳನ್ನು ಚರ್ಚಿಸಲಾಗಿತ್ತು ಆ ವಿಷಯಗಳನ್ನು ಹಿಡಿದುಕೊಂಡು ಸುಮಂತನ ಮನೆಯವರನ್ನು, ಅಂದರೆ ಅವರ ತಂದೆ, ತಾಯಿ, ಅಣ್ಣ ಸುದರ್ಶನ್ ಅವರನ್ನು ಇಂಟರ್ವ್ಯೂ ಮಾಡಲಿಕ್ಕೆ ಹೊರಟರು. ಅವರು ಆ ಸಂದರ್ಭದಲ್ಲಿ ತಮಗೆ ತೋಚಿದ ರೀತಿಯಲ್ಲಿ ವಿವರಣೆಗಳನ್ನು ನೀಡಿದರು. ಸುಮಂತನ ಅಜ್ಜ ಸ್ವಲ್ಪ ಉದ್ವೇಗದಿಂದಲೇ ಮಾತನಾಡಿದರು. ಆಗ ಈ ಯೂಟ್ಯೂಬ್ನಲ್ಲಿ ವ್ಯೂವರ್ಸ್ಗಳನ್ನು ಕ್ರಿಯೇಟ್ ಮಾಡುವ ಉಮೇದಿನಲ್ಲಿದ್ದಂತಹ ಸೌಜನ್ಯಪರ ಹೋರಾಟಗಾರ್ತಿ ಎಂದು ಗುರುತಿಸಿಕೊಂಡಿದ್ದಂತಹ ಮಹಿಳೆಯೊಬ್ಬರು ಸುಮಂತನ ಅಣ್ಣ ಸುದರ್ಶನನ್ನು ಹಿಡಿದುಕೊಂಡು, ನಿಮ್ಮ ಮೇಲೆ ಆರೋಪ ಇರುವುದು, ನೀವು ಅವರ ಮೇಲೆ ದೂರು ಕೊಡಿ, ಇಲ್ಲದಿದ್ದರೆ ನಿಮ್ಮನ್ನು ಪೊಲೀಸರು ಇಂಟ್ರಾಗೇಷನ್ಗೆ ಒಳಪಡಿಸಬಹುದು, ಪೊಲೀಸರು ವಿಚಾರಣೆ ಮಾಡಬಹುದು ಎನ್ನುವ ಬಗ್ಗೆ ಭಯ ಹುಟ್ಟಿಸಿದರು. ಎಳೆಯ ಜೀವ, ಇಂಜಿನಿಯರಿಂಗ್ ಸ್ಟೂಡೆಂಟು, ಕಾನೂನಿನ ಸ್ಪಷ್ಟವಾದ ಅರಿವಿಲ್ಲ. ಪೊಲೀಸು ಅಂದರೆ ಒಂದು ರೀತಿಯಲ್ಲಿ ಭಯ ಇರುವಂತಹ ಯುವಕ. ಆ ಮಹಿಳೆ ಹೇಳಿದ ಮಾತನ್ನು ನಂಬಿ ಆ ಮಹಿಳೆಯೇ ಹೇಳಿಕೊಟ್ಟ ಹಾಗೆ ಒಂದು ದೂರನ್ನು ಬರೆಯಿಸಿಕೊಂಡು, ಅದು ಸಹ ಅವರೊಬ್ಬರು ವಕೀಲರಲ್ಲಿಗೆ ಹೋಗಿ ಆ ದೂರನ್ನು ಬರೆಯಿಸಿಕೊಂಡದ್ದು. ಹೇಗೆಂತೆ, ದೂರು ಪೊಲೀಸರಿಗೆ ದೂರು ಕೊಡುವಾಗ ಅದರಲ್ಲಿ ಕಾನ್ಸಿಗೇಬಲ್ ಅಂಶಗಳು ಬರಬೇಕು, ಇಲ್ಲದಿದ್ದರೆ ಪೊಲೀಸರಿಗೆ ಕೇಸು ದಾಖಲಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಒಂದು ವೇಳೆ ಕಾನ್ಸಿಗೇಬಲ್ ಅಂಶಗಳು ಇಲ್ಲದಿದ್ದರೆ ಪೊಲೀಸರು ಅದನ್ನು NCR ಅಂತ ಮಾಡ್ತಾರೆ, ನಾನ್ ಕಾನ್ಸಿಗೇಬಲ್ ರಿಪೋರ್ಟ್ ಅಂತ ಮಾಡ್ತಾರೆ. ಅದಕ್ಕೆ ಬೇಕಾಗಿ ಕಾನ್ಸಿಗೇಬಲ್ ರೀತಿಯಲ್ಲಿ ದೂರನ್ನು ತಯಾರಿಸಿ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಕೊಟ್ಟರು. ಸುಮಂತ್ ಹತ್ಯೆ ಪ್ರಕರಣವನ್ನು ತನಿಖೆ ನಡೆಸುತ್ತಿದ್ದದ್ದು ಅದೇ ಪೊಲೀಸರು. ಆ ಪೊಲೀಸ್ ಠಾಣೆಗೆ ಹೋಗಿ ಆ ದೂರನ್ನು ಕೊಟ್ಟರು. ಅದನ್ನು ಬೇರೆ ಪೊಲೀಸ್ ಸ್ಟೇಷನ್ನಿಗೆ ದೂರು ಕೊಡಲಿಕ್ಕೆ ಅವಕಾಶ ಇಲ್ಲ. ಪೊಲೀಸರು ಈ ದೂರನ್ನು ಸ್ವೀಕರಿಸಲು ಒಪ್ಪಲಿಲ್ಲ. ಒಂದು ಪ್ರಕರಣ ತನಿಖೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಅದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ದೂರನ್ನು ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಎನ್ನುವುದು ಪೊಲೀಸರ ಅಭಿಪ್ರಾಯವಾಗಿದೆ. ಆದರೆ ಹೇಗಾದರೂ ಮಾಡಿ ಈ ಪ್ರಕರಣವನ್ನು ದಾಖಲಿಸಿ ಬೇಕು ಎನ್ನುವಂಥ ನಿರ್ಧಾರಕ್ಕೆ ಬಂದಿದ್ದ ಆ ಮಹಿಳೆ ಮತ್ತೆ ಸುದರ್ಶನನ್ನು ಪುಸಲಾಯಿಸಿ ಮಂಗಳೂರಿನ SP ಕಚೇರಿಗೆ ಬಂದು ಅವರಲ್ಲಿ ದೂರು ಕೊಟ್ಟು ಅವರಲ್ಲಿ ಒತ್ತಡ ಹೇರಿತು. SP ಸಾಹೇಬರು ದೂರನ್ನು ದಾಖಲಿಸಿಕೊಂಡು ತನಿಖೆ ನಡೆಸಿ ಅಂತ ಹೇಳಿದರು. SP ಅವರ ಸೂಚನೆಯಂತೆ ಮತ್ತೆ ಈ ದೂರನ್ನು ಕೊಂಡೋಗಿ ಬೆಳ್ತಂಗಡಿ ಪೊಲೀಸರ ಠಾಣೆಗೆ ಕೊಡಲಾಯಿತು. ಪೊಲೀಸರು ದೂರು ಸ್ವೀಕರಿಸಿದರು. BNS ಸೆಕ್ಷನ್ 353(1) ಅದರ ಅಡಿಯಲ್ಲಿ ಧರ್ಮ ಸಂಘರ್ಷ ಚಾನಲ್ ಮತ್ತು ಆ ಚಾನಲ್ನಲ್ಲಿ ನಿರೂಪಣೆ ಮಾಡಿದಂತಹ ನನ್ನ ಮೇಲೆ ಪ್ರಕರಣ ದಾಖಲಾಯಿತು. ಪ್ರಕರಣ ದಾಖಲಾದ ಕೂಡಲೇ ಯಾರು ಈ ದೂರು ಕೊಡಲು ಹೋರಾಟ ಮಾಡಿದ್ರು ಅವರೇ ಹಬ್ಬ ಆಚರಿಸಿದರು. ಮೋಹನ್ ಬೋಳಂಗಡಿಯವರನ್ನು ಅರೆಸ್ಟ್ ಮಾಡ್ತಾರಾ ಎನ್ನುವ ಮಟ್ಟಕ್ಕೆ ಪ್ರಚಾರ ಗಿಟ್ಟಿಸಿಕೊಳ್ಳಲು ಪ್ರಯತ್ನ ಪಟ್ಟರು.
ಯಾವುದೇ ಪ್ರಕರಣದಲ್ಲಿ ಎಫ್ ಐ ಆರ್ ದಾಖಲು ಆದರೆ ಕಾನೂನು ಪ್ರಕಾರ ಪೊಲೀಸರು ಅರೆಸ್ಟ್ ಮಾಡಬೇಕು ಅಂತ ಇದ್ದರೆ ಅದಕ್ಕೆ ಒಂದು ಬಲವಾದ ಕಾರಣ ಇರಬೇಕು. ಯಾವುದೇ ಮೆಟೀರಿಯಲ್ ಎವಿಡೆನ್ಸ್ ಅಗತ್ಯ ಇಲ್ಲದಿದ್ದರೆ ಯಾವುದೇ ಪ್ರಕರಣದಲ್ಲಿ ಪೊಲೀಸರು ಎಫ್ ಐ ಆರ್ನಲ್ಲಿ ನಮೂದಾಗಿರುವಂಥ ವ್ಯಕ್ತಿಗಳನ್ನು ಬಂಧಿಸುವ ಅಗತ್ಯ ಇರುವುದಿಲ್ಲ. ಈ ಪ್ರಕರಣದಲ್ಲೂ ಅಷ್ಟೇ ಪೊಲೀಸರಿಗೆ ಮೆಟೀರಿಯಲ್ ಎವಿಡೆನ್ಸ್ನ ಅಗತ್ಯ ಇರಲಿಲ್ಲ. ಸುಮಂತ್ ಸಾವಿನ ಬಗ್ಗೆ ವಿಶ್ಲೇಷಣಾತ್ಮಕ ವರದಿ ಪ್ರಕಟ ಆಗಿರುವುದು ಯೂಟ್ಯೂಬ್ ಚಾನಲ್ನಲ್ಲಿ. ಅದನ್ನು ಲಕ್ಷಾಂತರ ಮಂದಿ ವೀಕ್ಷಣೆ ಮಾಡಿದ್ದಾರೆ. ಆದ್ದರಿಂದ ಆ ವೀಕ್ಷಣೆ ಮಾಡಿದವರನ್ನೆಲ್ಲರನ್ನು ಸಾಕ್ಷಿಯಾಗಿ ಪರಿಗಣಿಸಲಿಕ್ಕೆ ಅವಕಾಶ ಇಲ್ಲ. ಬೇರೆ ಯಾವುದೇ ಸಾಕ್ಷ್ಯಗಳನ್ನು ಸಂಗ್ರಹಿಸುವ ಅಗತ್ಯವೂ ಇರಲಿಲ್ಲ. ಆದ್ದರಿಂದ ಪೊಲೀಸರಿಗೆ ಆ ಪ್ರಕರಣದಲ್ಲಿ ಬಂಧನಕ್ಕೆ ಒಳಪಡಿಸುವಂಥ ಅನಿವಾರ್ಯತೆ ಇರಲಿಲ್ಲ, ಅಗತ್ಯವೂ ಇರಲಿಲ್ಲ. ಪೊಲೀಸರು ಆ ಕೆಲಸವನ್ನು ಮಾಡಲೂ ಇಲ್ಲ. ಆದರೂ ತನಿಖಾ ದೃಷ್ಟಿಯಿಂದ ಪೊಲೀಸರು BNSS ಸೆಕ್ಷನ್ 35/3 ಅಡಿಯಲ್ಲಿ ನೋಟಿಸ್ ಕೊಟ್ಟಿದ್ದಾರೆ. ಆ ನೋಟಿಸಿನಲ್ಲಿ ಕೆಲವೊಂದು ನಿಬಂಧನೆಗಳಿವೆ. ಅದನ್ನು ಪಾಲಿಸಬೇಕಾದದ್ದು ಕರ್ತವ್ಯ. ಮತ್ತು ಎಫ್ ಐ ಆರ್ ಆಗಿದೆ, ಆದ್ದರಿಂದ ಅದನ್ನು ಕಾನೂನಾತ್ಮಕವಾಗಿ ಎದುರಿಸಬೇಕು. ಆದ ಕಾರಣಕ್ಕಾಗಿ ಜಿಲ್ಲಾ ಸೆಷನ್ಸ್ ನ್ಯಾಯಾಲಯದಲ್ಲಿ ನಿರೀಕ್ಷಣಾ ಜಾಮೀನು ಕೋರಲಾಗಿತ್ತು. ಇದೀಗ ಜಾಮೀನು ಮಂಜೂರಾಗಿದೆ. ಮಂಗಳೂರಿನ ಯುವ ನ್ಯಾಯವಾದಿ ಮಯೂರ್ ಕೀರ್ತಿಯವರು ಈ ಕೇಸಿನಲ್ಲಿ ಚಾನಲ್ನ ಪರವಾಗಿ ವಾದ ಮಂಡಿಸಿದ್ದಾರೆ. ಸಕ್ಸಸ್ ಆಗಿದೆ. ಸುದರ್ಶನ್ ನೀಡಿದ ದೂರಿನ ಆಧಾರದಲ್ಲಿ ಪೊಲೀಸರು ಕಾನೂನು ಪ್ರಕಾರ ನಡೆದುಕೊಂಡಿಲ್ಲ, ನ್ಯಾಯಾಲಯದಿಂದ ಅನುಮತಿಯನ್ನು ಪಡೆದಿಲ್ಲ, ಕೆಲವೊಂದು ತಾಂತ್ರಿಕ ಕಾರಣಗಳಿವೆ. ಆದ್ದರಿಂದ ಎಫ್ ಐ ಆರನ್ನು ರದ್ದು ಕೋರಿ ರಾಜ್ಯ ಹೈಕೋರ್ಟಿಗೆ ರಿಟ್ ಪಿಟಿಷನ್ ಸಲ್ಲಿಸಲಾಗಿದೆ. ಮುಂದಿನ ದಿನಗಳಲ್ಲಿ ರಾಜ್ಯ ಹೈಕೋರ್ಟ್ ಈ ಬಗ್ಗೆ ತೀರ್ಮಾನ ಕೈಗೊಳ್ಳುತ್ತದೆ. ಅಲ್ಲಿಯವರೆಗೆ ಚಾನಲ್ನ ವಿರುದ್ಧ ಹೋರಾಟ ನಡೆಸಲಿಕ್ಕೆ ಹೊರಟವರಿಗೆ ನಿರಾಸೆ ಕಾದಿದೆ.